ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸ್ಫೂರ್ತಿ ವ್ಲಾಗ್ಸ್ಗೆ ಸ್ವಾಗತ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಈ ಕಡೆ ಲಕ್ಷ್ಮಕ್ಕನ ಮನೆಯಲ್ಲಿ ಭೂಮಿ ಮತ್ತು ಲಕ್ಷ್ಮಕ್ಕ ಮಲಗಿರ್ತಾರೆ. ಯಾರೋ ನೈಟ್ ಬಂದುಬಿಟ್ಟು ಡೋರನ್ನು ನಾಕ್ ಮಾಡ್ತಾರೆ. ಆವಾಗ ಯಾರು ನೋಡೋಣ ಅಂತ ಹೋಗ್ಬೇಕು ಅನ್ನೋದ್ರಾಗ ಲಕ್ಷ್ಮಕ್ಕ ನಾನು ಹೋಗ್ತೀನಿ ಭೂಮಿ, ನೀನು ಹೋಗೋದು ಬೇಡ ಅಂತ ಲಕ್ಷ್ಮಕ್ಕ ಡೋರ್ ತೆಗಿತಾಳೆ. ಆದರೆ ಡೋರ್ ತಕ್ಷಣ ಅಜಿತ್ ಅವರು ಓಡಿ ಬಂದುಬಿಟ್ಟು ಭೂಮಿನ ಗಟ್ಟಿಯಾಗಿ ತಬ್ಕೊಂಡು ಕಣ್ಣೀರು ಹಾಕ್ತಾರೆ. ಯಾಕಂದ್ರೆ ಭೂಮಿ ಮತ್ತು ಅಜಿತ್ ನಡುವೆ ಈಗ ಇಬ್ಬರ ನಡುವೆ ಪ್ರೀತಿ ಅನ್ನೋದು ಅಂಕುರಿಸ್ಬಿಟ್ಟಿದೆ. ಅಂದರೆ ಅವರಿಬ್ಬರ ನಡುವೆ ಪ್ರೀತಿ ಉಂಟಾಗಿದೆ. ಹೀಗಾಗಿ ಭೂಮಿನ ಬಿಟ್ಟು ಅಜಿತ್ಗೆ ಇರೋಕ್ಕಾಗ್ತಿಲ್ಲ, ಅಜಿತನ್ನು ಬಿಟ್ಟು ಭೂಮಿಗೆ ಇರೋಕ್ಕಾಗ್ತಿಲ್ಲ. ಇಬ್ಬರು ಕೂಡ ನಿದ್ದೆ ಮಾಡದೆ ಇರ್ತಾರೆ. ಅಜಿತ್ ಬಂದುಬಿಟ್ಟು ಭೂಮಿ ನೀನು ಮಲ್ಕೊಂಡು ನಾನು ಹೊರಗಡೆ ವೇಟ್ ಮಾಡ್ತೀನಿ ಅಂತ ಹೇಳ್ತಾನೆ ಅಜಿತ್. ಆವಾಗ ಭೂಮಿ ಯಾಕೆ ಸಾಹೇಬ್ರೆ, ಯಾಕೆ ನೀವು ವೇಟ್ ಮಾಡ್ತೀರಾ, ಹೋಗಿ ಮನೆಗೆ, ಯಾಕೆ ಏನಾದರೂ ಕೆಟ್ಟ ಕನ್ಸು ಬಿದ್ದಿತ್ತಾ ಅಂದಾಗ ಹೌದು ಏನಿಲ್ಲ ನೀನು ಮಲ್ಕೊ ಹೋಗು, ನಾನು ಸತ್ಯನ ನಾನು ಹೊರಗಡೆ ವೇಟ್ ಮಾಡ್ತೀವಿ ಅಂತ ಹೇಳ್ತಾರೋ. ಆಯಿತು ತಂಗಿಯಮ್ಮ ನಾವು ಹೊರಗಡೆ ಇರ್ತೀವಿ ಅಂತ ಸತ್ಯನೂ ಕೂಡ ಹೇಳ್ತಾನೆ. ಇಬ್ಬರು ಕೂಡ ಹೊರಗಡೆ ಬಂದು ಮಲ್ಕೊಳ್ಳೋಣ, ಅವರು ಒಳಗಡೆ ಮಲಗಲಿ ಅಂದಾಗ ಸತ್ಯನ ಬನ್ನಿ ನಾವು ವಾಚ್ಮೆನ್ ಕೆಲಸ ಮಾಡೋಣ ಅಜಿತ್ ಅವರೇ ಅಂತ ಅವನ ಜೊತೆ ಕಾಮಿಡಿ ಮಾಡ್ತಾ ಹೊರಗಡೆ ವೇಟ್ ಮಾಡ್ತಾರೆ. ಈ ಕಡೆ ನಮ್ಮ ಅಪ್ಪು ಮತ್ತು ಮನಸ್ವಿನಿ ಮಾತಲ್ಲಿ ಬ್ಯುಸಿಯಾಗಿರ್ತಾರೆ. ಅದನ್ನು ನೋಡ್ಕೊಂಡಂತ ಅಂಜನಾ ಅಲ್ಲೇ ಉರಿಕೊಂತಿರ್ತಾಳೆ. ಏನಿದು ಅಪ್ಪು ನನ್ನ ಹಿಂದಿಂದ ಅಡ್ಡಾಡ್ತಿದ್ದು ಹೀಗೆ ಯಾಕೆ ಮಾಡ್ತಾ ಇದ್ದಾಳೆ ಅಂತ ಅನ್ಕೋತಾಳೆ. ಬಂದುಬಿಟ್ಟು ಡೈರೆಕ್ಟಾಗಿ ಅಂದ್ಬಿಡ್ತಾಳೆ, ಅಪ್ಪು ಏನೇ ಇದು ನೀನು ನನ್ನ ಹಿಂದಿಂದ ತಿರುಗ್ತಾ ಇದ್ದಿ, ಇವಾಗ ಅವಳನ್ನ ಹಿಡ್ಕೊಂಡು ನಿಂತಿದ್ದೀಯ ನೀ ಅಂದಾಗ, ಇಲ್ಲ ನೀನು ಹೇಗೆ, ನನಗೆ ಆಕೆನೂ ಕೂಡ ಮಾವನ ಮಗಳಲ್ವಾ, ಹಾಗಾಗಿ ಮಾತಾಡ್ತಾ ಕೊಳ್ತಿದ್ದೆ ನಾನು ಅಂದಾಗ, ಇಲ್ಲ ಅಪ್ಪು ನೀನು ಅತಿ ಮಾಡ್ತಾ ಇದ್ದೆ ಅಂದಾಗ ಅಪ್ಪು ಆಕೆನ ಸಹಿಸ್ಕೊಳ್ಳಲ್ಲ. ನಿನ್ನಾದರೂ ಬಿಡ್ತೀನಿ, ನಾನು ಮನಸ್ವಿನಿನ ಬಿಡಲ್ಲ ನಾನು, ನೀನು ಹೋಗು ಅಂಜನಾ ಅಂತ ಹೇಳಿಬಿಡ್ತಾಳೆ. ಈ ಕಡೆ ಶ್ರವಣ್ ಅವರು ಈ ಡೂಪ್ಲಿಕೇಟ್ ಮನಸ್ವಿನಿಗೆ ಸರ್ಪ್ರೈಸ್ ಆಗಿ ಭೂಮಿಯ ಮನೆಯ ರೂಮನ್ನು ಡೆಕೋರೇಟ್ ಮಾಡಿ ಆಕೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ರೂಮಲ್ಲಿ ಕರ್ಕೊಂಡ್ಬರ್ತಾರೆ. ಅಪ್ಪ ಏನಪ್ಪ ಇದು, ನಾನು ಇಷ್ಟು ದಿನದ ಮೇಲೆ ನೀನು ಸಿಕ್ಕಿದೆಯಾ, ನೀನು ನೋಡ್ಬೇಕಂದ್ರೆ ಕಣ್ಣಿಗೆ ಬಟ್ಟೆ ಕಟ್ಟಿದೆಯಾ, ಬಿಚ್ಚಪ್ಪ ಅಂತ ಕಣ್ಣಿಗೆ ಬಟ್ಟೆ ಬಿಚ್ಚಿಸ್ಬಿಟ್ಟು ಅಳ್ತಾಳೆ. ಯಾಕಮ್ಮ ಯಾಕೆ ಅಳ್ತಾ ಇದೆಯಾ ಅಂತ ಕೇಳಿದಾಗ, ಇಲ್ಲ ನನಗೆ ಅಮ್ಮನ ನೆನಪಾಯಿತು ಅಂತ ಹೇಳ್ತಾಳೆ. ಆವಾಗ ದೇವಿಯೇನೆ, ಇಲ್ಲಮ್ಮ ನೀ ಹೇಗೆ ಸಿಕ್ಕಿದೆ ಹಾಗೆ ನಿನ್ನ ತಾಯಿನೂ ಕೂಡ ಸಿಗ್ತಾಳಮ್ಮ ಅಂತ ನಗ್ತಾ ಆಕೆಗೆ ಸಮಾಧಾನ ಮಾಡ್ತಾಳೆ. ಈ ಕಡೆ ಎಲ್ಲರೂ ಕೂಡ ರೂಮಲ್ಲಿ ಸೇರಿರ್ತಾರಲ್ಲ. ಅಪ್ಪ ನಾನು ಇದೇ ರೂಮಲ್ಲಿ ಅಪ್ಪ ಚಿಕ್ಕವಳಿದ್ದಾಗ ಇರ್ತಾ ಇದ್ದಿದ್ದು ಅಂತ ಮನಸ್ವಿನಿ ಕೇಳಿ ಮತ್ತೆ ಕಣ್ಣೀರು ಹಾಕ್ತಾಳೆ. ಆವಾಗ ಶ್ರವಣ್, ಹೌದು ಮಗು, ನೀನು ಚಿಕ್ಕವಳಿದ್ದಾಗೆಲ್ಲ ಇಲ್ಲೇ ಓಡಾಡ್ತಿದ್ದೆ ಅಮ್ಮ, ನೀನು ಇದು ಡೆಕೋರೇಷನ್ ಎಲ್ಲ ನಿಂಗೆ ಇಷ್ಟ ಆಯಿತಾ ಅಂದಾಗ ಮನಸ್ವಿನಿ ನಾನು ಅನಾಥೆ ಅಂತ ಹೇಳ್ತಾಳೆ. ಆವಾಗ ಅಜ್ಜಿ, ನೀನು ಅನಾಥೆ ಅಲ್ಲ ಇವಾಗ ಮನಸ್ವಿನಿ, ನಿನಗೆ ದೊಡ್ಡ ಕುಟುಂಬ ಇದೆ, ನೀ ಇನ್ನೊಮ್ಮೆ ಆ ಪದವನ್ನು ಬಳಸಬೇಡ ಅಂತ ಅಜ್ಜಿ ಹೇಳ್ತಾಳೆ. ಈ ಕಡೆ ಅಜಿತ್ ಅವ್ರ ಅಪ್ಪನೂ ಕೂಡ, ಮನಸ್ವಿನಿ ನಿಂಗೆ ಇಷ್ಟು ದೊಡ್ಡ ಫ್ಯಾಮ್ಲಿ ಇದೆ, ಇಷ್ಟೆಲ್ಲ ಬಳಗ ಇದೆ, ನೀನು ಅನಾಥೆ ಅಲ್ಲಮ್ಮ, ನೀನು ಅನಾಥೆ ಅನ್ಬೇಡಮ್ಮ ಅಂತ ಸಂಗೀತ ಮತ್ತು ಶ್ರವಣರ ತಂದೆ ಕೂಡ ಅವರಿಗೆ ಸಮಾಧಾನ ಮಾಡ್ತಾ ಈ ಮನಸ್ವಿನಿಗೆ ಸಮಾಧಾನ ಮಾಡ್ತಾರೆ. ಆದರೆ ಶ್ರವಣ್ ನನಗೊಂದು ಅನುಮಾನ ಬಂದಿದೆ ಅಂತ ಹೇಳಿದ ತಕ್ಷಣ ಮನಸ್ವಿನಿ ಗಾಬರಿ ಆಗಿಬಿಡ್ತಾಳೆ. ಎಲ್ಲಿ ತನ್ನ ಬಗ್ಗೆ ಅವನಿಗೆ ಅನುಮಾನ ಬಂದಿದೆ ಏನೋ ಅಂತ ಮನಸ್ವಿನಿ ಗಾಬರಿ ಆಗ್ತಾಳೆ. ಮನಸ್ವಿನಿ ದೇವಿಯನ್ನು ನೋಡಿದ ತಕ್ಷಣ ದೇವಿಯೂ ಕೂಡ ಗಾಬರಿ ಆಗ್ತಾಳೆ. ಯಾಕಂದರೆ ಇವರಿಬ್ಬರು ಕೂಡಿ ಈಗ ಡೂಪ್ಲಿಕೇಟ್ ಮನಸ್ವಿನಿಯಾಗಿ ನಮ್ಮ ಅಶ್ವಿನಿ ಬಂದಿದ್ದಾಳಲ್ಲ, ಹೀಗಾಗಿ ಅವರಿಬ್ಬರಿಗೆ ಭಯ ಹುಟ್ಕೊಂಡು ಬಿಡುತ್ತೆ. ಈ ಕಡೆ ನಮ್ಮ ಅಜಿತ್ ಸಾಹೇಬರು ಈ ಭೂಮಿಯ ಮನೆ ಭಾಗದಲ್ಲಿ ಕಾವಲಾಗಿ ಕುಂತ್ಬಿಟ್ಟಿದ್ದಾರೆ. ಯಾಕಂದರೆ ಆಕೆಗೆ ಏನಾದರೂ ಆಗಿಬಿಡುತ್ತೆ ಏನೋ ಅಂದರೆ ಇಬ್ಬರ ನಡುವೆ ಎಲ್ಲಿ ಪ್ರೀತಿ ಇರುತ್ತೆ ಅಲ್ಲಿ ಹೆಚ್ಚು ಕಾಳಜಿ ಇರುತ್ತೆ ಅನ್ನೋಂಗೆ ಕಾಳಜಿಗೋಸ್ಕರ ಬಂದು ಕುಂತಿರ್ತಾರೆ. ಆವಾಗ ಸತ್ಯನ ಕಾಲು ಎಳಿತಾನೆ, ನೋಡು ಅಜಿತ, ನಿಂದು ಹೇಗೆ ಈಗ ಭೂಮಿ ಇದ್ದಲ್ಲಿ ನೀ ಬಂದುಬಿಟ್ಟೆ, ಇದೇ ಕಣೋ ಪ್ರೀತಿ ಅಂದಾಗ ಸತ್ಯನ, ಇದೆಲ್ಲ ನಿಮ್ಗೆ ಹೇಗೆ ಗೊತ್ತು, ನೀವು ಆ ಜನ್ಮ ಬ್ರಹ್ಮಚಾರಿ ಅಲ್ವಾ ಅಂದಾಗ, ಅಯ್ಯೋ ನಾನು ಬ್ರಹ್ಮಚಾರಿ ಆದರೂ ಕೂಡ ನನಗೆಲ್ಲ ಅರ್ಥ ಆಗುತ್ತೆ, ನಿಮ್ಮಿಬ್ಬರ ನಡುವೆ ಪ್ರೀತಿ ಬಂದಿದೆ ಅಂತ ಹೇಳ್ತಾರೆ. ಆವಾಗ ಅಜಿತ್, ಇದು ಪ್ರೀತಿ ಅಲ್ಲ, ಇದು ಕಾಳಜಿ, ಇದಕ್ಕೆ ಪ್ರೀತಿ ಅಂತಾರೆ, ಇದು ಸ್ನೇಹ ಇದು ಅಂದಾಗ ಅಯ್ಯೋ ಅಂತ ಸತ್ಯನ ಅಂತಾನೆ. ಯಾಕಂದರೆ ಇದು ಪ್ರೀತಿ ಅಂತ ಸತ್ಯನಿಗೆ ಆಗಲೇ ಗೊತ್ತಾಗಿದೆ. ಅಲ್ಲ ಅಜಿತ, ಈ ಸೊಳ್ಳೆಗಳು ನೋಡು ಹೇಗೆ ಕಡಿತಾ ಇದೆ, ನಂಗೆ ಚಳಿ ಆಗ್ತಾ ಇದೆ ಅಂದಾಗ, ಅವನು ಪ್ರಾಣಿ ಹಿಂಸೆ ಮಾಡಬಾರ್ದು, ನೀವು ಕೀಟಗಳನ್ನು ಹಿಂಸೆ ಮಾಡಬೇಡಿ ಸತ್ಯನ ಅಂತಾರೆ. ಆವಾಗ ಅಂದ್ಬಿಟ್ಟು ತಾವೇ ನಗ್ತಾ ಇರ್ತಾರೆ ಅಜಿತ್. ಈ ಕಡೆ ಭೂಮಿ ಚಳಿಲಿ ಕುಂತಿದ್ದಾರೆ ಅಂದ್ಕೊಂಡು ಅಜಿತ್ ಮತ್ತು ಸತ್ಯಂಗೆ ಟೀಯನ್ನು ಮಾಡ್ಕೊಂಡು ಬರ್ತಾಳೆ. ತೊಗೊಳ್ಳಿ ಸಾಹೇಬ್ರೆ ಅಂತ ಟೀ ಕೊಡೋಕೆ ಬಂದಾಗ, ಬೇಡ ಭೂಮಿ, ಇದನ್ಯಾಕೆ ಮಾಡೋಕೆ ಹೋದೆ ನೀನು, ಮಲ್ಕೋ ಹೋಗು ಅಂತ ಹೇಳ್ತಾ ಇಬ್ಬರು ಕೂಡ ಮಾತಾಡ್ತಾ ನಿಂತಿರ್ತಾರೆ. ಆವಾಗ ನಮ್ಮ ಸತ್ಯನ ನಾನು ಕಾಮಿಡಿ ಮಾಡ್ಕೋತಾ, ಅಲ್ಲಮ್ಮ
ನೀನು ಮಲ್ಕೊಳ್ದು ಬಿಟ್ಟು ಚಹಾ ಯಾಕೆ ಮಾಡ್ಕೊಂಡು ಬಂದೀನಿ, ಇನ್ನೊಮ್ಮೆ ಬಂದಾಗೂ ಕೂಡ ಮಾಡ್ಕೊಂಡು ಬಾಮ್ಮ ನೀ ಟೀ ಅಂತ ನಗ್ತಾ ಇರ್ತಾರೆ. ಅದೇ ಟೈಮ್ಗೆ ನಮ್ಮ ಭೂಮಿ ತಾನೇ ಕೈಯಾರೆ ಏನು ಸ್ವೆಟರ್ನ ಹೆಣೆದಿದ್ದಲ್ಲ ಅದನ್ನು ಅಜಿತ್ಗೆ ತೊಗೊಂಡು ಬಂದು, ಸಾಹೇಬ್ರೆ ರಾತ್ರಿ ಚಳಿ ಆಗುತ್ತೆ, ನಿಮಗೆಲ್ಲ ಅಭ್ಯಾಸ ಇಲ್ಲ, ಇದು ಹಾಕೊಂಡು ಮಲ್ಕೊಳ್ಳಿ ಸಾಹೇಬ್ರೆ ನೀವು ಅಂತ ಭೂಮಿ ಅಜಿತ್ಗೆ ಸ್ವೆಟ್ರನ್ನು ಕೊಡ್ತಾಳೆ. ಆವಾಗ ಅಜಿತ್ ಅದನ್ನು ತೊಗೊಂಡ್ಬಿಟ್ಟು, ನೋಡು ಭೂಮಿಗೂ ಕೂಡ ನನ್ನ ಬಗ್ಗೆ ಕೇರ್ ಇದೆ ಅಲ್ಲ ಅಂತ ಅಜಿತ್ ಅಂತಾನ. ಈ ಕಡೆ ಸತ್ಯನ, ಏನಮ್ಮ ನಿಮ್ಮ ಸಾಹೇಬ್ರಿಗೆ ಅಷ್ಟೇನಾ ಸ್ವೆಟ್ರು, ಏನಿದು ಅಂತ ಭೂಮಿದು ಕೂಡ ಕಾಲು ಎಳಿತಾರೆ. ಆವಾಗ ಅಜಿತ್ ಏನು ಫ್ಲ್ಯಾಶ್ ಬ್ಯಾಕ್ ಹಾಕಿ ಏನು ಸ್ವೆಟರ್ ಹೆಣ್ಣುವಾಗ ಏನು ಮಾತಾಡಿದ್ಲಲ್ಲ ಅದನ್ನೆಲ್ಲ ಕೂಡ ರಿವೈಂಡ್ ಮಾಡ್ಕೋತಾರೆ. ಅಜಿತ್ ಮತ್ತು ಸತ್ಯನ ಸ್ಟೇಷನಿಂದ ಬರ್ತಾ ಇರ್ತಾರೆ. ಆವಾಗ ಭೂಮಿ ಇದನ್ನು ಹೆಣಿತಾ ಕುಂತಿರ್ತಾಳೆ ತನ್ನ ಟೀ ಶಾಪ್ ಮುಂದೆ. ಆವಾಗ ಅಜಿತ್ ಅವರು ಹೇಳ್ತಾರೆ, ಅಲ್ಲ ಸತ್ಯನಾ, ಇವರು ಲೇಡೀಸೇ ಈಗ ಒಂದು ಕೆಲಸ ಮಾತ್ರ ಮಾಡಲ್ಲ, ಬೆಳಗ್ಗೆ ಮನೆಯಲ್ಲೂ ಕೂಡ ಹೀಗೆ ಈಕೆ ಭೂಮಿ ಈ ಕಡೆ ಸಾಂಬಾರಿಗೆ ಒಗ್ಗರಣೆ ಹಾಕ್ತಾಯಿದ್ರೆ ಈ ಕಡೆ ಪಾಯಸ ಮಾಡ್ತಿರ್ತಾಳೆ, ಎದಕ್ಕೆ ಏನು ಹಾಕ್ತಾಳೆ ಅಂತಾನೆ ಅಂತ ಕಾಳ್ತಾ ಇರ್ತೀನಿ ನನಗೆ. ಭೂಮಿ ಪಾಯಸಾಗ ಏನಾದರೂ ಖಾರ ಹಾಕ್ಬಿಡಿ ಉಪ್ಪು ಹಾಕ್ಬಿಡಿ ಅಂತ. ಆದ್ರೆ ಅವಳು ತುಂಬಾ ಹುಷಾರಿ ಅವಳು ಅಂತ ಅಜಿತ್ ಸತ್ಯನ ಮುಂದೆ ಹೇಳ್ತಾ ಇರ್ತಾರೆ. ಆವಾಗ ಸತ್ಯನ, ಬಾ ಭೂಮಿನ ಮಾತಾಡ್ಸೋಣ ಅಜಿತ್ ಅಂದಾಗ, ಬೇಡ ಬಿಡು, ಅವ್ರು ಹೇಳ್ತಾ ಕುಂತಿದ್ದಾಳೆ ಆಕಿ, ಹೋಗಿದ್ರೆ ಮತ್ತೆ ತಲೆ ಕಿರುಕು, ಬೇಡ ಬಾರೋ ಸತ್ಯನ ಅಂದರೂ ಕೂಡ ಸತ್ಯನ ಕೇಳದೆ ಹೋಗ್ತಾನೆ ಅವನ ಹತ್ರ. ಹೋಗಿ ಆಕೆನ ಕೇಳಿದಾಗ, ಇದು ಸ್ವೆಟ್ರ್ ನಾನು ಹೆಣಿತಾ ಇದ್ದೀನಿ ಯಾರಿಗೆ ಅಂತ ಕೇಳಿದಾಗ, ಇದು ಅದೃಷ್ಟವಂತರಿಗೆ ಅಂತ ಹೇಳಿರ್ತಾಳೆ. ಅದನ್ನು ನೆನಪು ಮಾಡಿಕೊಂಡು ಸತ್ಯನ ಅಜಿತ್ನ ಕಾಲು ಹೇಳ್ತಾನೆ, ನೋಡು ಅದೃಷ್ಟವಂತ ನೀನಾಗಿಬಿಟ್ಟೆ, ಅವಾಗ ಅದನ್ನು ಹೆಣೆಯುವಾಗ ಹೇಳಿದ್ಲು ಭೂಮಿ, ಇದನ್ನು ಹಾಕೊಳ್ಳೋ ಅದೃಷ್ಟವಂತರು ಯಾರೋ ಏನೋ ಅಂತ ಹೇಳ್ತಾಳೆ. ಅವಾಗ ಗಟ್ಟಿಯಾಗಿ ಸತ್ಯನ ಒಂದು ಬಾಯಿನ ಅಜಿತ್ ಹಿಡಿದು ಬಿಡ್ತಾನೆ. ಆದರೂ ಕೂಡ ತಪ್ಪಿಸ್ಕೊಂಡು, ಬಿಡೋ ಅಜಿತ, ನಾನು ಹೇಳೋದು ಕೇಳು ಅಂದಾಗ, ಆಯಿತು ಕೈ ಬಿಡ್ತೀನಿ ಮಾತಾಡಿ ನೀವು ಅಂತ ಹೇಳ್ತಾರೆ. ಆವಾಗ ಸತ್ಯನ ಹೇಳ್ತಾನೆ, ಅಜಿತ ನಿನಗೆ ಭೂಮಿ ಮೇಲೆ ಪ್ರೀತಿಯಾಗಿದೆ ಕಣೋ, ನನಗನ್ಸಿದ ಮಟ್ಟಿಗೆ ಭೂಮಿಗೂ ಕೂಡ ನಿನ್ನ ಮೇಲೆ ತುಂಬಾ ಲವ್ ಆಗಿದೆ ಅಂತ ಹೇಳ್ತಾನೆ. ಆವಾಗ ಅಜಿತ್ ಅವನು ಕೂಡ ಅವನ ಫೇಸ್ ಇದನ್ನೇ ಚೇಂಜ್ ಆಗಿಬಿಡುತ್ತೆ, ಅಂದರೆ ಭೂಮಿನೂ ಕೂಡ ನಾನು ಲವ್ ಮಾಡ್ತಾ ಇದ್ದಾಳ ಅಂತ ಅವನು ಸತ್ಯನ ಹೇಳೋದನ್ನೇ ಕೇಳ್ತಾ ದಿಂಗ್ ಬಡ್ದು ನಿಂತು ಬಿಡ್ತಾನೆ. ಆದರೆ ನಮ್ಮ ಭೂಮಿ ಏನು ಒಳಗಡೆ ಮಲ್ಕೊಳಕ್ಕೆ ಹೋಗಿದ್ಲಲ್ಲ ಆಕೆಗೆ ನಿದ್ದೆನೇ ಹತ್ತಾ ಇಲ್ಲ. ಯಾಕೆ ಸತ್ಯನಂದು ಸಾಹೇಬ್ರದ್ದು ಧ್ವನಿನೇ ಬರ್ತಾ ಇಲ್ಲ, ಮಲಗಿಬಿಟ್ರಾ ಏನೋ ಅಂತ ಯೋಚನೆ ಮಾಡ್ತಾಳೆ. ಸೌಂಡ್ ಇಲ್ಲ ಅಂದರೆ ಮಲಗಿರ್ಬೋದು ಅಂದ್ಕೊಂಡು, ಆದರೂ ಕೂಡ ಒಂದು ಸಾರಿ ನೋಡ್ಕೊಂಬರೋಣ ಮಲಗಿದಾರ ಇಲ್ವಾ ಸಾಹೇಬರು ಮತ್ತು ಸತ್ಯನ ಅಂತ ಹೊರಗಡೆ ಬರ್ತಾಳೆ. ನಮ್ಮ ಅಜಿತ್ ಸಾಹೇಬರು ಆ ಸ್ವೆಟ್ರನ್ನ ಹೊದ್ಕೊಂಡು ಶಿಸ್ತಾಗಿ ನಿದ್ದೆಯನ್ನು ಹೊಡಿತಾ ಇರ್ತಾರೆ. ಆವಾಗ ಭೂಮಿ ಯೋಚನೆ ಮಾಡ್ತಾರೆ, ಅಯ್ಯೋ ಸಾಹೇಬ್ರು ಇಷ್ಟು ಚೆನ್ನಾಗಿ ಮಲ್ಕೊಂಡಿದ್ದಾರೆ, ಆದರೆ ಅವ್ರು ನಮ್ಮ ಮನೆ ಬಾಗಿಲಾಗ ಯಾಕೆ ಬಂದು ಮಲ್ಕೊಂಡ್ರು, ಏನಿದು ಯಾಕೆ ಈ ಥರ, ನಂದು ಸಾಹೇಬ್ರದ್ದು ಇದು ದೇವ್ರ ಬಸಂತದಂಥ ಸಂಬಂಧನ ಇದು ಅಂತ ಯೋಚನೆ ಮಾಡ್ತಾಳೆ. ಮುಂದೇನಾಗುತ್ತೆ, ಅವರಿಬ್ಬರು ಒಂದಾಗ್ತಾರ, ನಾಳಿನ ಸಂಚಿಕೆಯಲ್ಲಿ ನೋಡೋಣ.